ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ನೀಡ್ತಾ ಇರುವ ವಿಚಾರವನ್ನ ಸವಿಸ್ತಾರವಾಗಿ ಪ್ರಸಾರ ಮಾಡಿತು ರಿಪಬ್ಲಿಕ್ ಕನ್ನಡ. ಇದರ ಜೊತೆಯಲ್ಲೇ ಖೈದಿಗಳಿಗೆ ಈ ಕಾನೂನನ್ನ ಪಾಲನೆ ಮಾಡುವಂತೆ ಮಾಡಲಿಕ್ಕೆ ಅಗತ್ಯವಿರುವ ಪ್ರಮಾಣದಲ್ಲಿ ಸಿಬ್ಬಂದಿಗಳಿಲ್ಲ ಅನ್ನೋ ವರದಿಯನ್ನ ಕೂಡ ಪ್ರಸಾರ ಮಾಡಿದ್ರು. ಜೈಲಿನಲ್ಲಿ ಸಿಬ್ಬಂದಿ ಕೊರತೆ ಇರೋ ಬಗ್ಗೆ ರಿಪಬ್ಲಿಕ್ನಲ್ಲಿ ವರದಿ ಪ್ರಸಾರವಾಗಿತ್ತು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಬಳಿಕ ಇದೀಗ ಆಪರೇಷನ್ ಪರಪ್ಪನ ಅಗ್ರಹಾರ ಪ್ರಾರಂಭವಾಗಿದೆ. ಕೆಲ ಖೈದಿಗಳನ್ನ ಶಿಫ್ಟ್ ಮಾಡಲಾಯಿತು. ಇದು ಕೂಡ ರಿಪಬ್ಲಿಕ್ ಕನ್ನಡದ ವರದಿಯ ಇಂಪ್ಯಾಕ್ಟ್. ಮತ್ತೊಂದು ಕಡೆ ನಿನ್ನೆ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ಇಡೀ ಪರಪ್ಪನ ಅಗ್ರಹಾರ ಕಾರಾಗೃಹವನ್ನೇ 3 ಭಾಗ ಮಾಡುವ ಒಂದು ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಏನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ರಿಪಬ್ಲಿಕ್ ಕನ್ನಡ ವರದಿಯಾದ ಬಳಿಕ ದಾಳಿಯಾದ ಬಳಿಕ ಒಂದಷ್ಟು ಜನ ಖೈದಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಕಾರಾಗೃಹ ಇಲಾಖೆ ಮಾಡಿತ್ತು. ಈಗ ಗ್ರಾಮಾಂತರ ಭಾಗದ ಖೈದಿಗಳು ಕೂಡ ಶಿಫ್ಟ್ ಆಗಿದ್ದಾರೆ. ಜೈಲು ಅಕ್ರಮ ತಡೆಯೋದಕ್ಕೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಪ್ರಕ್ರಿಯೆ ಆರಂಭ ಆಗಿದೆ. ದೇವನಹಳ್ಳಿ ಬಳಿಯ ಬಯಲು ಜೈಲಿಗೆ ಶಿಫ್ಟ್ ಅನ್ನು ಮಾಡುವಂಥ ಕೆಲಸ ಆಗಿದೆ. 1,000 ಖೈದಿಗಳು ಶಿಫ್ಟ್ ಆಗ್ತಾರೆ. ಜೈಲು DG ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿ ಅವರ ಸಮ್ಮುಖದಲ್ಲಿ ಈ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ದೇವನಹಳ್ಳಿ ಬಳಿ ಇರುವಂತಹ ಬಯಲು, ಕೋರಮಂಗಲ ಬಯಲು ಏನಿದೆ, ಅಲ್ಲಿ ಒಂದು ಜೈಲಿದೆ, ಕಾರಾಗೃಹ ಇದೆ. ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಈ ಬೆಂಗಳೂರು ಗ್ರಾಮಾಂತರ ಭಾಗದ ಜಿಲ್ಲೆಗಳೇನಿದೆ, ಆ ತಾಲೂಕುಗಳೇನಿದೆ, ಅಲ್ಲಿನ ಖೈದಿಗಳನ್ನು ಆ ಗ್ರಾಮಾಂತರ ಭಾಗದಲ್ಲಿರುವಂಥ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ 1,000 ಖೈದಿಗಳನ್ನು ವರ್ಗಾವಣೆ ಮಾಡೋದಕ್ಕೂ ಕೂಡ ಈಗ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲಾಗಿದೆ ಅಂತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಇದ್ದಾರೆ. ನವೀನ, ರಿಪಬ್ಲಿಕ್ ಕನ್ನಡ ಸತತ ವರದಿಯ ಮೂಲಕ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಿರುವ ವ್ಯವಸ್ಥೆಯ ಲೋಪಗಳನ್ನ ನಾವು ಬಹಿರಂಗಪಡಿಸಿದ್ವಿ. ಇದೀಗ ಜೈಲಿನಲ್ಲಿ ಇರ್ತಕ್ಕಂಥ ಓವರ್ ಕ್ರೌಡ್, ಅದಕ್ಕೆ ತಕ್ಕನಾಗಿ ಸಿಬ್ಬಂದಿಗಳಿಲ್ಲ ಅನ್ನೋ ವಿಚಾರಕ್ಕೂ ಕೂಡ ಗಮನ ವಹಿಸಲಾಗ್ತಾ ಇದೆ. 1,000 ಮಂದಿ ಖೈದಿಯನ್ನ ಶಿಫ್ಟ್ ಆಗಿದೆಯಾ, ಆಗ್ತಾ ಇದೆಯಾ, ಯಾವಾಗ ಆಗುತ್ತೆ ಈ ಶಿಫ್ಟಿಂಗ್ ಪ್ರಾಸೆಸ್ ಅಂತ ಹೇಳಿ? ಸ್ಮಿತಾ, ಏನು ಕಳೆದ 1.5 ತಿಂಗಳಿಂದಲೂ ಕೂಡ ಜೈಲಿನಲ್ಲಿ ದರ್ಶನ್ ಹೋದ ನಂತರ ಒಂದಷ್ಟು ಅಕ್ರಮಗಳನ್ನು ಹೊರಗಡೆ ತರುವ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಏನು ಸಾಕಷ್ಟು ಆ ಜೈಲಿನ ಅಧಿಕಾರಿಗಳ ಒಂದಷ್ಟು ಕಿವಿಯನ್ನು ಚುಳ್ಳರಿಸುವ ಒಂದಷ್ಟು ಕೆಲಸವನ್ನು ಮಾಡಿತ್ತು. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೇನು ಅಕ್ರಮ ನಡೀತಿತ್ತು ಅದೆಲ್ಲವನ್ನ ಹೊರಗಡೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ರಿಪಬ್ಲಿಕ್ ಕನ್ನಡ. ಅಲ್ಲಿನ ಒಂದೊಂದು ಏನು ಅಕ್ರಮಗಳು ನಡೀತಿದ್ದು, ಸಿಬ್ಬಂದಿಗಳಿಂದ ಏನು ಅಕ್ರಮಗಳಾಗ್ತಿತ್ತು, ಇದೆಲ್ಲವನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅದಾದ ಬಳಿಕ ಈಗ ಜೈಲಿನಲ್ಲಿ ಒಂದು ವರದಿಯನ್ನು ಕೂಡ ನಾವು ಮಾಡಿದ್ವಿ. ಅದೇನಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುವಂಥದ್ದು 5,250ಕ್ಕೂ ಹೆಚ್ಚು ಜನ ಖೈದಿಗಳು. ಅಂತಂದ್ರೆ ವಿಚಾರಣಾಧೀನ ಖೈದಿಗಳಿರ್ತಾರೆ, ಮಹಿಳಾ ಬ್ಯಾರಕ್ನಲ್ಲಿರುವ ಖೈದಿಗಳಿರ್ಬೋದು, ಇದೆಲ್ಲವನ್ನು ಸೇರಿ ಅಂತಂದ್ರೆ ಸಜಾಬಂದಿಗಳು ಕೂಡ ಇದರಲ್ಲಿ ಒಳಪಡ್ತಾರೆ. ಇವರೆಲ್ಲರಿಗೂ ಕೂಡ ಇರುವಂಥದ್ದು ಸಿಬ್ಬಂದಿ 0.25% ಮಾತ್ರ. ಇನ್ನು 0.25% ಸಿಬ್ಬಂದಿಗಳ ಕೊರತೆ ಜೈಲಲ್ಲಿ ಇದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ಈ ಒಂದು ದಿನ ವರದಿಯನ್ನ ಕೂಡ ಮಾಡಿತ್ತು. ಇಡೀ ದಿನ ಈ ವರದಿಯನ್ನು ಪ್ರಸಾರ ಆದ ಬಳಿಕ ಜೈಲು ಅಧಿಕಾರಿಗಳ ಗಮನಕ್ಕೆ ಕೊಡುವ ಇದು ಹೋಗಿತ್ತು. ಇದಾದ ಬಳಿಕ ಈಗ ಏನು ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಸಭೆ ನಡೆದಿತ್ತು. ಸಭೆ ಏನು ಕೇವಲ ಜೈಲು ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. CCB ಅಧಿಕಾರಿಗಳು ಬಂದಿದ್ರು. ಚಂದ್ರಗುಪ್ತ ಅವರು ಖುದ್ದು ಈ ಒಂದು ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು. ಜೊತೆಗೆ ಜೈಲು DG ಮಾಲಿನಿ ಅವರು ಇರುವಂಥದ್ದು, ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಸೇರಿದಂತೆ ಸುಮಾರು 15ರಿಂದ 20 ಜನ ಅಧಿಕಾರಿಗಳು ನಿನ್ನೆ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಭೆ ನಡೆಸಿ ಬಳಿಕ ಈಗ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಏನು ಖೈದಿಗಳಿದ್ದಾರೆ, ಈ ಒಂದು ಭಾಗದ ಯಾವುದೇ ಭಾಗ ಆಗಿರ್ಬೋದು, ದೇವನಹಳ್ಳಿ, ಹೊಸಕೋಟೆ, ಆನೇಕಲ್ ಸೇರಿದಂತೆ ಏನು ಬೇರೆ ಬೇರೆ ದೊಡ್ಡಬಳ್ಳಾಪುರ, ಇದೆಲ್ಲ ಭಾಗದ ಖೈದಿಗಳನ್ನು ಈಗ ದೇವನಹಳ್ಳಿಯ ಕೋರಮಂಗಲ ಜೈಲಿಗೆ, ಅಂದ್ರೆ ಅಲ್ಲಿ ಬಯಲು ಜೈಲು ಇದೆ ಅಂತ ಹೇಳಲಾಗ್ತಿದೆ, ಆ ಒಂದು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವರ ಡಾಟಾ ಏನಿರುತ್ತೆ ಅದೆಲ್ಲವನ್ನ ಕಲೆ ಹಾಕಿ ಯಾರ್ಯಾರು ಗ್ರಾಮಾಂತರ ಭಾಗದ ಖೈದಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ವರ್ಗಾವಣೆ ಮಾಡಿ ಬಳಿಕ ಜೈಲಿನಲ್ಲಿ ಏನು ಉಳಿಕೆ ಆಗುತ್ತೆ ಅಂದ್ರೆ 4,250 ಖೈದಿಗಳೇನಿದ್ದಾರೆ ಅವ್ರನ್ನ 3 ವಿಭಾಗಗಳಲ್ಲಿ ಶಿಫ್ಟ್ ಮಾಡಿದ್ರೆ ಪರಪ್ಪನ ಜೈಲಿಗೆ 3 ಜನ ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡಿದ್ರೆ ಜೈಲಿನಲ್ಲಿ ಒಂದಷ್ಟು ಒತ್ತಡಗಳನ್ನು ಕಡಿಮೆ ಮಾಡಬಹುದು, ಅಕ್ರಮಗಳನ್ನು ತಡಿಬಹುದು ಅಂತೇಳಿ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು. ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ನೀಡ್ತಾ ಇರುವ ವಿಚಾರವನ್ನ ಸವಿಸ್ತಾರವಾಗಿ ಪ್ರಸಾರ ಮಾಡಿತು ರಿಪಬ್ಲಿಕ್ ಕನ್ನಡ. ಇದರ ಜೊತೆಯಲ್ಲೇ ಖೈದಿಗಳಿಗೆ ಈ ಕಾನೂನನ್ನ ಪಾಲನೆ ಮಾಡುವಂತೆ ಮಾಡಲಿಕ್ಕೆ ಅಗತ್ಯವಿರುವ ಪ್ರಮಾಣದಲ್ಲಿ ಸಿಬ್ಬಂದಿಗಳಿಲ್ಲ ಅನ್ನೋ ವರದಿಯನ್ನ ಕೂಡ ಪ್ರಸಾರ ಮಾಡಿದ್ರು. ಜೈಲಿನಲ್ಲಿ ಸಿಬ್ಬಂದಿ ಕೊರತೆ ಇರೋ ಬಗ್ಗೆ ರಿಪಬ್ಲಿಕ್ನಲ್ಲಿ ವರದಿ ಪ್ರಸಾರವಾಗಿತ್ತು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಬಳಿಕ ಇದೀಗ ಆಪರೇಷನ್ ಪರಪ್ಪನ ಅಗ್ರಹಾರ
ಪ್ರಾರಂಭವಾಗಿದೆ. ಕೆಲ ಕೈದಿಗಳನ್ನು ಶಿಫ್ಟ್ ಮಾಡಲಾಯಿತು. ಇದು ಕೂಡ ರಿಪಬ್ಲಿಕ್ ಕನ್ನಡದ ವರದಿಯ ಇಂಪ್ಯಾಕ್ಟ್. ಮತ್ತೊಂದು ಕಡೆ ನಿನ್ನೆ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ಇಡೀ ಪರಪ್ಪನ ಅಗ್ರಹಾರ ಕಾರಾಗೃಹವನ್ನೇ 3 ಭಾಗ ಮಾಡುವ ಒಂದು ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ರಿಪಬ್ಲಿಕ್ ಕನ್ನಡ ವರದಿಯಾದ ಬಳಿಕ ದಾಳಿಯಾದ ಬಳಿಕ ಒಂದಷ್ಟು ಜನ ಕೈದಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಕಾರಾಗೃಹ ಇಲಾಖೆ ಮಾಡಿತ್ತು. ಈಗ ಗ್ರಾಮಾಂತರ ಭಾಗದ ಕೈದಿಗಳು ಕೂಡ ಶಿಫ್ಟ್ ಆಗಿದ್ದಾರೆ. ಜೈಲು ಅಕ್ರಮ ತಡೆಯೋದಕ್ಕೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಪ್ರಕ್ರಿಯೆ ಆರಂಭ ಆಗಿದೆ. ದೇವನಹಳ್ಳಿ ಬಳಿಯ ಬಯಲು ಜೈಲಿಗೆ ಶಿಫ್ಟ್ ಅನ್ನು ಮಾಡುವಂಥ ಕೆಲಸ ಆಗಿದೆ. 1,000 ಕೈದಿಗಳು ಶಿಫ್ಟ್ ಆಗ್ತಾರೆ. ಜೈಲು DG ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿ ಅವರ ಸಮ್ಮುಖದಲ್ಲಿ ಈ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ದೇವನಹಳ್ಳಿ ಬಳಿ ಇರುವಂತಹ ಬಯಲು, ಕೋರಮಂಗಲ ಬಯಲು ಏನಿದೆ, ಅಲ್ಲಿ ಒಂದು ಜೈಲಿದೆ, ಕಾರಾಗೃಹ ಇದೆ. ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಈ ಬೆಂಗಳೂರು ಗ್ರಾಮಾಂತರ ಭಾಗದ ಜಿಲ್ಲೆಗಳೇನಿದೆ, ಆ ತಾಲೂಕುಗಳೇನಿದೆ, ಅಲ್ಲಿನ ಕೈದಿಗಳನ್ನು ಆ ಗ್ರಾಮಾಂತರ ಭಾಗದಲ್ಲಿರುವಂಥ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ 1,000 ಕೈದಿಗಳನ್ನು ವರ್ಗಾವಣೆ ಮಾಡೋದಕ್ಕೂ ಕೂಡ ಈಗ ಪ್ಲಾನಿಂಗನ್ನು ಮಾಡಿಕೊಳ್ಳಲಾಗಿದೆಯಂತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಇದ್ದಾರೆ. ನವೀನ, ರಿಪಬ್ಲಿಕ್ ಕನ್ನಡ ಸತತ ವರದಿಯ ಮೂಲಕ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಿರುವ ವ್ಯವಸ್ಥೆಯ ಲೋಪಗಳನ್ನು ನಾವು ಬಹಿರಂಗಪಡಿಸಿದ್ವಿ. ಇದೀಗ ಜೈಲಿನಲ್ಲಿ ಇರ್ತಕ್ಕಂಥ ಓವರ್ ಕ್ರೌಡ್, ಅದಕ್ಕೆ ತಕ್ಕನಾಗಿ ಸಿಬ್ಬಂದಿಗಳಿಲ್ಲ ಅನ್ನೋ ವಿಚಾರಕ್ಕೂ ಕೂಡ ಗಮನ ವಹಿಸಲಾಗ್ತಾ ಇದೆ. 1,000 ಮಂದಿ ಕೈದಿಯನ್ನ ಶಿಫ್ಟ್ ಆಗಿದೆಯಾ, ಆಗ್ತಾ ಇದೆಯಾ, ಯಾವಾಗ ಆಗುತ್ತೆ ಈ ಶಿಫ್ಟಿಂಗ್ ಪ್ರಾಸೆಸ್ ಅಂತ ಹೇಳಿ? ಸ್ಮಿತಾ, ಏನು ಕಳೆದ 1.5 ತಿಂಗಳಿಂದಲೂ ಕೂಡ ಜೈಲಿನಲ್ಲಿ ದರ್ಶನ್ ಹೋದ ನಂತರ ಒಂದಷ್ಟು ಅಕ್ರಮಗಳನ್ನು ಹೊರಗಡೆ ತರುವ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಏನು ಸಾಕಷ್ಟು ಆ ಜೈಲಿನ ಅಧಿಕಾರಿಗಳ ಒಂದಷ್ಟು ಕಿವಿಯನ್ನು ಚುಳ್ಳರಿಸುವ ಒಂದಷ್ಟು ಕೆಲಸವನ್ನು ಮಾಡಿತ್ತು. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೇನು ಅಕ್ರಮ ನಡೀತಿತ್ತು ಅದೆಲ್ಲವನ್ನ ಹೊರಗಡೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ರಿಪಬ್ಲಿಕ್ ಕನ್ನಡ. ಅಲ್ಲಿನ ಒಂದೊಂದು ಏನು ಅಕ್ರಮಗಳು ನಡೀತಿದ್ದು, ಸಿಬ್ಬಂದಿಗಳಿಂದ ಏನು ಅಕ್ರಮಗಳಾಗ್ತಿತ್ತು, ಇದೆಲ್ಲವನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅದಾದ ಬಳಿಕ ಈಗ ಜೈಲಿನಲ್ಲಿ ಒಂದು ವರದಿಯನ್ನು ಕೂಡ ನಾವು ಮಾಡಿದ್ವಿ. ಅದೇನಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುವಂಥದ್ದು 5,250ಕ್ಕೂ ಹೆಚ್ಚು ಜನ ಕೈದಿಗಳು, ಅಂತಂದ್ರೆ ವಿಚಾರಣಾಧೀನ ಕೈದಿಗಳಿರ್ತಾರೆ, ಮಹಿಳಾ ಬ್ಯಾರಕ್ನಲ್ಲಿರುವ ಕೈದಿಗಳಿರ್ಬೋದು, ಇದೆಲ್ಲವನ್ನು ಸೇರಿ ಅಂತಂದ್ರೆ ಸಜಾಬಂದಿಗಳು ಕೂಡ ಇದರಲ್ಲಿ ಒಳಪಡ್ತಾರೆ. ಇವರೆಲ್ಲರಿಗೂ ಕೂಡ ಇರುವಂಥದ್ದು ಸಿಬ್ಬಂದಿ 0.25% ಮಾತ್ರ. ಇನ್ನು 0.25% ಸಿಬ್ಬಂದಿಗಳ ಕೊರತೆ ಜೈಲಲ್ಲಿ ಇದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ಈ ಒಂದು ದಿನ ವರದಿಯನ್ನು ಕೂಡ ಮಾಡಿತ್ತು. ಇಡೀ ದಿನ ಈ ವರದಿಯನ್ನು ಪ್ರಸಾರ ಆದ ಬಳಿಕ ಜೈಲು ಅಧಿಕಾರಿಗಳ ಗಮನಕ್ಕೆ ಕೊಡುವ ಇದು ಹೋಗಿತ್ತು. ಇದಾದ ಬಳಿಕ ಈಗ ಏನು ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಸಭೆ ನಡೆದಿತ್ತು. ಸಭೆ ಏನು ಕೇವಲ ಜೈಲು ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. CCB ಅಧಿಕಾರಿಗಳು ಬಂದಿದ್ರು, ಚಂದ್ರಗುಪ್ತ ಅವರು ಖುದ್ದು ಈ ಒಂದು ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು. ಜೊತೆಗೆ ಜೈಲು DG ಮಾಲಿನಿ ಅವರು ಇರುವಂಥದ್ದು, ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಸೇರಿದಂತೆ ಸುಮಾರು 15ರಿಂದ 20 ಜನ ಅಧಿಕಾರಿಗಳು ನಿನ್ನೆ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಭೆ ನಡೆಸಿ ಬಳಿಕ ಈಗ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಏನು ಕೈದಿಗಳಿದ್ದಾರೆ, ಈ ಒಂದು ಭಾಗದ ಯಾವುದೇ ಭಾಗ ಆಗಿರ್ಬೋದು, ದೇವನಹಳ್ಳಿ, ಹೊಸಕೋಟೆ, ಆನೇಕಲ್ ಸೇರಿದಂತೆ ಏನು ಬೇರೆ ಬೇರೆ ದೊಡ್ಡಬಳ್ಳಾಪುರ, ಇದೆಲ್ಲ ಭಾಗದ ಕೈದಿಗಳನ್ನು ಈಗ ದೇವನಹಳ್ಳಿಯ ಕೋರಮಂಗಲ ಜೈಲಿಗೆ, ಅಂದ್ರೆ ಅಲ್ಲಿ ಬಯಲು ಜೈಲು ಇದೆ ಅಂತ ಹೇಳಲಾಗ್ತಿದೆ, ಆ ಒಂದು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವರ ಡಾಟಾ ಏನಿರುತ್ತೆ ಅದೆಲ್ಲವನ್ನ ಕಲೆ ಹಾಕಿ ಯಾರ್ಯಾರು ಗ್ರಾಮಾಂತರ ಭಾಗದ ಕೈದಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ವರ್ಗಾವಣೆ ಮಾಡಿ ಬಳಿಕ ಜೈಲಿನಲ್ಲಿ ಏನು ಉಳಿಕೆ ಆಗುತ್ತೆ ಅಂದ್ರೆ 4,250 ಕೈದಿಗಳೇನಿದ್ದಾರೆ ಅವ್ರನ್ನ 3 ವಿಭಾಗಗಳಲ್ಲಿ ಶಿಫ್ಟ್ ಮಾಡಿದ್ರೆ, ಪರಪ್ಪನ ಜೈಲಿಗೆ 3 ಜನ ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡಿದ್ರೆ ಜೈಲಿನಲ್ಲಿ ಒಂದಷ್ಟು ಒತ್ತಡಗಳನ್ನು ಕಡಿಮೆ ಮಾಡಬಹುದು, ಅಕ್ರಮಗಳನ್ನು ತಡಿಬಹುದು ಅಂತೇಳಿ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು. ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ.